ಇನ್ನಷ್ಟು ತೀವ್ರಗತಿಯನ್ನ ಪಡ್ಕೊಳ್ತಾ ಇದೆ. ಇಡೀ ಇರಾನ್ ಸ್ಮಶಾನವಾದ್ರೂ ಕೂಡ ಮತ್ತೆ ಮತ್ತೆ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಇರಾನ್ನ 5 ತೈಲ ಸಂಗ್ರಹಾಗಾರಗಳಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ ಬೆಂಕಿಯ ನದಿಯ ಹರಿತಾ ಇದೆ. ಅಷ್ಟರ ಮಟ್ಟಿಗೆ ತೈಲ ಸಂಗ್ರಹಾಗಾರಗಳಿಂದ ತೈಲ ಹೊಳೆಯಾಗಿ ಹರಿತಾ ಇದೆ. ಏನೆಲ್ಲ ನಡೆದಿದೆ ಯುದ್ಧದಲ್ಲಿ ನೋಡಿ. ಇರಾನ್ ತೈಲಾಗಾರ ಘಟಕಗಳ ಮೇಲೆ ದಾಳಿ. ರಾಜಧಾನಿ ಟೆಹರಾನ್ನಲ್ಲಿ ಬೆಂಕಿ ಸುರಿಮಳೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 9ನೇ ದಿನ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ದಾಳಿ ಪ್ರತಿದಾಳಿಯ ಕಿಚ್ಚಿಗೆ ಬಲಿಯಾದವರ ಸಂಖ್ಯೆ 1700ರ ಗಡಿಯನ್ನು ದಾಟಿದೆ. ಇರಾನ್ ಪ್ರತೀಕಾರದ ದಾಳಿಯಲ್ಲಿ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ. ತೈಲ ಸಂಗ್ರಹಾಗಾರಗಳ ಮೇಲಿನ ದಾಳಿಯಿಂದ ಟೆಹರಾನ್ ನಗರ ಇದೀಗ ಬೆಂಕಿ ಉಂಡೆಗಳ ಮಳೆಯ ಸುಳಿಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿದೆ. ಅಕ್ಷರಶಃ ದಗದಗಿಸುತ್ತಿವೆ ಇರಾನ್ ತೈಲಾಗಾರಗಳು. ಟೆಹರಾನ್ ಸುತ್ತಮುತ್ತಲ 5 ಪ್ರಮುಖ ತೈಲ ಸಂಗ್ರಹಾಗಾರಗಳನ್ನು ಇಸ್ರೇಲ್ ಧ್ವಂಸಗೊಳಿಸಿದೆ. ಶಹರಾನ್, ಅಗ್ದಾಸಿಗೆ ತೈಲ ಡಿಪೋ ಸೇರಿದಂತೆ ಹಲವು ತೈಲಗಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ತೈಲ ಸಾಗಿಸುತ್ತಿದ್ದಂತಹ 25 ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸಿದೆ. ಆಗಸದಲ್ಲಿ ಬೆಂಕಿಯ ಕಿಡಿಗಳು ಮಳೆಯಂತೆ ಸುರಿಯುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಬರೋಬ್ಬರಿ 25 ಅಮೆರಿಕ ಯೋಧರ ಹತ್ಯೆ. ಅಮೆರಿಕ ಮತ್ತು ಮಿತ್ರಕೂಟದ ವಿರುದ್ಧ ಇರಾನ್ ಪ್ರತೀಕಾರದ ದಾಳಿ ಮುಂದುವರಿಸಿದೆ. ಬಹರೇನ್ನಲ್ಲಿರುವಂತಹ ಅಮೆರಿಕ ನೌಕಾಪಡೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿರುವಂತಹ ಕ್ಷಿಪಣಿ ದಾಳಿಯಲ್ಲಿ 21 ಯೋಧರು ಹತರಾಗಿದ್ದಾರೆ. ಐರಿಸ್ ದೇನಾ ಹಡಗು ಮುಳುಗಿಸಿ 87 ಯೋಧರನ್ನ ಕೊಂದಿದ್ದ ಅಮೆರಿಕ ಅದರ ವಿರುದ್ಧ ಇದೀಗ ಇರಾನ್ ಸೇಡನ್ನ ತೀರಿಸಿಕೊಂಡಿದೆ. ಇರಾನ್ ಮೇಲೆ ಪ್ರತಿದಾಳಿಗೆ ಸಜ್ಜಾದ ಯುಎಇ. 8 ದಿನಗಳಿಂದ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಯುಎಇ 9ನೇ ದಿನ ಪ್ರತಿದಾಳಿಗೆ ಇಳಿಯುವುದಾಗಿ ಘೋಷಣೆ ಮಾಡಿದೆ. ದೇಶದ ಸಾರ್ವಭೌಮತ್ವ ರಕ್ಷಣೆ, ಜನರ ಜೀವ ರಕ್ಷಣೆಗೆ ಇರಾನ್ ವಿರುದ್ಧ ಸೈನಿಕ ಕಾರ್ಯಾಚರಣೆ ನಡೆಸಲು ಸಿದ್ಧ ಅಂತ ಗುಡುಗಿದೆ. ಸುಪ್ರೀಂ ಲೀಡರ್ ಖಮೇನಿ ಸಾವಿನ ನಂತರ ಮಗ ಮೊಜ್ತಬಾ ಖಮೇನಿಯನ್ನ ಅಧಿಕೃತವಾಗಿ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ನೇಮಿಸಲಾಗಿದೆ. ಮೊಜ್ತಬಾ ಆಟ ಶುರು. ಅಲಿ ಖಮೇನಿ ಮರಣದ ನಂತರ ಉತ್ತರಾಧಿಕಾರಿ ಬಗ್ಗೆ ಜೋರು ಚರ್ಚೆ ನಡೀತಾ ಇತ್ತು. ಆದರೆ ಕೊನೆಗೂ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆಯಾಗಿದೆ. ಮೊಜ್ತಬಾ ಖಮೇನಿಗೆ ಇರಾನ್ನ ತಜ್ಞರ ಸಭೆ ಮಣೆ ಹಾಕಿದೆ. ಅಲಿ ಖಮೇನಿ ಅವರ 2ನೇ ಮಗನಾಗಿರುವಂತಹ ಮೊಜ್ತಬಾ ಧಾರ್ಮಿಕ ರಾಜಕೀಯ ವಲಯಗಳಲ್ಲಿ ಪ್ರಭಾವಶಾಲಿ ಎನಿಸಿಕೊಂಡಿದ್ದಾರೆ. ಮೊಜ್ತಬಾಗೆ ಐಆರ್ಜಿಸಿ ಸಂಪೂರ್ಣ ನಿಷ್ಠೆ ಹೊಂದಿದ್ದು ಹೊಸ ಸರ್ವೋಚ್ಚ ನಾಯಕನ ಆದೇಶ ಪಾಲಿಸಲು ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದರೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಅಂತ ಐಆರ್ಜಿಸಿ ಗುಡುಗಿದೆ. ಮೊಜ್ತಬಾನನ್ನು ಬಿಡೋದಿಲ್ಲ ಎಂದ ಟ್ರಂಪ್. ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಇದೀಗ ಹೊಸ ಧಮಕಿ ಹಾಕಿದ್ದಾರೆ. ಹೊಸ ಸರ್ವೋಚ್ಚ ನಾಯಕನನ್ನ ನಾವು ಬಿಡೋದಿಲ್ಲ ಅಂತ ದೊಡ್ಡಣ್ಣ ಗುಡುಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ತೀವ್ರಗತಿಯನ್ನ ಪಡ್ಕೊಳ್ತಾ ಇದೆ. ಇಡೀ ಇರಾನ್ ಸ್ಮಶಾನವಾದ್ರೂ ಕೂಡ ಮತ್ತೆ ಮತ್ತೆ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಇರಾನ್ನ 5 ತೈಲ ಸಂಗ್ರಹಾಗಾರಗಳಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ ಬೆಂಕಿಯ ನದಿಯ ಹರಿತಾ ಇದೆ. ಅಷ್ಟರ ಮಟ್ಟಿಗೆ ತೈಲ ಸಂಗ್ರಹಾಗಾರಗಳಿಂದ ತೈಲ ಹೊಳೆಯಾಗಿ ಹರಿತಾ ಇದೆ. ಏನೆಲ್ಲ ನಡೆದಿದೆ ಯುದ್ಧದಲ್ಲಿ ನೋಡಿ. ಇರಾನ್ ತೈಲಾಗಾರ ಘಟಕಗಳ ಮೇಲೆ ದಾಳಿ. ರಾಜಧಾನಿ ಟೆಹರಾನ್ನಲ್ಲಿ ಬೆಂಕಿ ಸುರಿಮಳೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 9ನೇ ದಿನ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ದಾಳಿ ಪ್ರತಿದಾಳಿಯ ಕಿಚ್ಚಿಗೆ ಬಲಿಯಾದವರ ಸಂಖ್ಯೆ 1700ರ ಗಡಿಯನ್ನು ದಾಟಿದೆ. ಇರಾನ್ ಪ್ರತೀಕಾರದ ದಾಳಿಯಲ್ಲಿ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ. ತೈಲ ಸಂಗ್ರಹಾಗಾರಗಳ ಮೇಲಿನ ದಾಳಿಯಿಂದ ಟೆಹರಾನ್ ನಗರ ಇದೀಗ ಬೆಂಕಿ ಉಂಡೆಗಳ ಮಳೆಯ ಸುಳಿಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿದೆ. ಅಕ್ಷರಶಃ ದಗದಗಿಸುತ್ತಿವೆ ಇರಾನ್ ತೈಲಾಗಾರಗಳು. ಟೆಹರಾನ್ ಸುತ್ತಮುತ್ತಲ 5 ಪ್ರಮುಖ ತೈಲ ಸಂಗ್ರಹಾಗಾರಗಳನ್ನು ಇಸ್ರೇಲ್ ಧ್ವಂಸಗೊಳಿಸಿದೆ. ಶಹರಾನ್, ಅಗ್ದಾಸಿಗೆ ತೈಲ ಡಿಪೋ ಸೇರಿದಂತೆ ಹಲವು ತೈಲಗಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ತೈಲ ಸಾಗಿಸುತ್ತಿದ್ದಂತಹ 25 ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸಿದೆ. ಆಗಸದಲ್ಲಿ ಬೆಂಕಿಯ ಕಿಡಿಗಳು ಮಳೆಯಂತೆ ಸುರಿಯುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಬರೋಬ್ಬರಿ 25 ಅಮೆರಿಕ ಯೋಧರ ಹತ್ಯೆ. ಅಮೆರಿಕ ಮತ್ತು ಮಿತ್ರಕೂಟದ ವಿರುದ್ಧ ಇರಾನ್ ಪ್ರತೀಕಾರದ ದಾಳಿ ಮುಂದುವರಿಸಿದೆ. ಬಹರೇನ್ನಲ್ಲಿರುವಂತಹ ಅಮೆರಿಕ ನೌಕಾಪಡೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿರುವಂತಹ ಕ್ಷಿಪಣಿ ದಾಳಿಯಲ್ಲಿ 21 ಯೋಧರು ಹತರಾಗಿದ್ದಾರೆ. ಐರಿಸ್ ದೇನಾ ಹಡಗು ಮುಳುಗಿಸಿ 87 ಯೋಧರನ್ನ ಕೊಂದಿದ್ದ ಅಮೆರಿಕ ಅದರ ವಿರುದ್ಧ ಇದೀಗ ಇರಾನ್ ಸೇಡನ್ನ ತೀರಿಸಿಕೊಂಡಿದೆ.
ಇರಾನ್ ಮೇಲೆ ಪ್ರತಿದಾಳಿಗೆ ಸಜ್ಜಾದ ಯುಎಇ. 8 ದಿನಗಳಿಂದ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಯುಎಇ 9ನೇ ದಿನ ಪ್ರತಿದಾಳಿಗೆ ಇಳಿಯುವುದಾಗಿ ಘೋಷಣೆ ಮಾಡಿದೆ. ದೇಶದ ಸಾರ್ವಭೌಮತ್ವ ರಕ್ಷಣೆ, ಜನರ ಜೀವ ರಕ್ಷಣೆಗೆ ಇರಾನ್ ವಿರುದ್ಧ ಸೈನಿಕ ಕಾರ್ಯಾಚರಣೆ ನಡೆಸಲು ಸಿದ್ಧ ಅಂತ ಗುಡುಗಿದೆ. ಸುಪ್ರೀಂ ಲೀಡರ್ ಖಮೇನಿ ಸಾವಿನ ನಂತರ ಮಗ ಮೊಜ್ತಬಾ ಖಮೇನಿಯನ್ನ ಅಧಿಕೃತವಾಗಿ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ನೇಮಿಸಲಾಗಿದೆ. ಮೊಜ್ತಬಾ ಆಟ ಶುರು. ಅಲಿ ಖಮೇನಿ ಮರಣದ ನಂತರ ಉತ್ತರಾಧಿಕಾರಿ ಬಗ್ಗೆ ಜೋರು ಚರ್ಚೆ ನಡೀತಾ ಇತ್ತು. ಆದರೆ ಕೊನೆಗೂ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆಯಾಗಿದೆ. ಮೊಜ್ತಬಾ ಖಮೇನಿಗೆ ಇರಾನ್ನ ತಜ್ಞರ ಸಭೆ ಮಣೆ ಹಾಕಿದೆ. ಅಲಿ ಖಮೇನಿ ಅವರ 2ನೇ ಮಗನಾಗಿರುವಂತಹ ಮೊಜ್ತಬಾ ಧಾರ್ಮಿಕ ರಾಜಕೀಯ ವಲಯಗಳಲ್ಲಿ ಪ್ರಭಾವಶಾಲಿ ಎನಿಸಿಕೊಂಡಿದ್ದಾರೆ. ಮೊಜ್ತಬಾಗೆ ಐಆರ್ಜಿಸಿ ಸಂಪೂರ್ಣ ನಿಷ್ಠೆ ಹೊಂದಿದ್ದು ಹೊಸ ಸರ್ವೋಚ್ಚ ನಾಯಕನ ಆದೇಶ ಪಾಲಿಸಲು ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದರೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಅಂತ ಐಆರ್ಜಿಸಿ ಗುಡುಗಿದೆ. ಮೊಜ್ತಬಾನನ್ನು ಬಿಡೋದಿಲ್ಲ ಎಂದ ಟ್ರಂಪ್. ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಇದೀಗ ಹೊಸ ಧಮಕಿ ಹಾಕಿದ್ದಾರೆ. ಹೊಸ ಸರ್ವೋಚ್ಚ ನಾಯಕನನ್ನ ನಾವು ಬಿಡೋದಿಲ್ಲ ಅಂತ ದೊಡ್ಡಣ್ಣ ಗುಡುಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ತೀವ್ರಗತಿಯನ್ನ ಪಡ್ಕೊಳ್ತಾ ಇದೆ. ಇಡೀ ಇರಾನ್ ಸ್ಮಶಾನವಾದ್ರೂ ಕೂಡ ಮತ್ತೆ ಮತ್ತೆ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಇರಾನ್ನ 5 ತೈಲ ಸಂಗ್ರಹಾಗಾರಗಳಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ ಬೆಂಕಿಯ ನದಿಯ ಹರಿತಾ ಇದೆ. ಅಷ್ಟರ ಮಟ್ಟಿಗೆ ತೈಲ ಸಂಗ್ರಹಾಗಾರಗಳಿಂದ ತೈಲ ಹೊಳೆಯಾಗಿ ಹರಿತಾ ಇದೆ. ಏನೆಲ್ಲ ನಡೆದಿದೆ ಯುದ್ಧದಲ್ಲಿ ನೋಡಿ. ಇರಾನ್ ತೈಲಾಗಾರ ಘಟಕಗಳ ಮೇಲೆ ದಾಳಿ. ರಾಜಧಾನಿ ಟೆಹರಾನ್ನಲ್ಲಿ ಬೆಂಕಿ ಸುರಿಮಳೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 9ನೇ ದಿನ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ದಾಳಿ ಪ್ರತಿದಾಳಿಯ ಕಿಚ್ಚಿಗೆ ಬಲಿಯಾದವರ ಸಂಖ್ಯೆ 1700ರ ಗಡಿಯನ್ನು ದಾಟಿದೆ. ಇರಾನ್ ಪ್ರತೀಕಾರದ ದಾಳಿಯಲ್ಲಿ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ. ತೈಲ ಸಂಗ್ರಹಾಗಾರಗಳ ಮೇಲಿನ ದಾಳಿಯಿಂದ ಟೆಹರಾನ್ ನಗರ ಇದೀಗ ಬೆಂಕಿ ಉಂಡೆಗಳ ಮಳೆಯ ಸುಳಿಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿದೆ. ಅಕ್ಷರಶಃ ದಗದಗಿಸುತ್ತಿವೆ ಇರಾನ್ ತೈಲಾಗಾರಗಳು. ಟೆಹರಾನ್ ಸುತ್ತಮುತ್ತಲ 5 ಪ್ರಮುಖ ತೈಲ ಸಂಗ್ರಹಾಗಾರಗಳನ್ನು ಇಸ್ರೇಲ್ ಧ್ವಂಸಗೊಳಿಸಿದೆ. ಶಹರಾನ್, ಅಗ್ದಾಸಿಗೆ ತೈಲ ಡಿಪೋ ಸೇರಿದಂತೆ ಹಲವು ತೈಲಗಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ತೈಲ ಸಾಗಿಸುತ್ತಿದ್ದಂತಹ 25 ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸಿದೆ. ಆಗಸದಲ್ಲಿ ಬೆಂಕಿಯ ಕಿಡಿಗಳು ಮಳೆಯಂತೆ ಸುರಿಯುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಬರೋಬ್ಬರಿ 25 ಅಮೆರಿಕ ಯೋಧರ ಹತ್ಯೆ. ಅಮೆರಿಕ ಮತ್ತು ಮಿತ್ರಕೂಟದ ವಿರುದ್ಧ ಇರಾನ್ ಪ್ರತೀಕಾರದ ದಾಳಿ ಮುಂದುವರಿಸಿದೆ. ಬಹರೇನ್ನಲ್ಲಿರುವಂತಹ ಅಮೆರಿಕ ನೌಕಾಪಡೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿರುವಂತಹ ಕ್ಷಿಪಣಿ ದಾಳಿಯಲ್ಲಿ 21 ಯೋಧರು ಹತರಾಗಿದ್ದಾರೆ. ಐರಿಸ್ ಡೇನಾ ಹಡಗು ಮುಳುಗಿಸಿ 87 ಯೋಧರನ್ನ ಕೊಂದಿದ್ದ ಅಮೆರಿಕ ಅದರ ವಿರುದ್ಧ ಇದೀಗ ಇರಾನ್ ಸೇಡನ್ನ ತೀರಿಸಿಕೊಂಡಿದೆ. ಇರಾನ್ ಮೇಲೆ ಪ್ರತಿದಾಳಿಗೆ ಸಜ್ಜಾದ ಯುಎಇ. 8 ದಿನಗಳಿಂದ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಯುಎಇ 9ನೇ ದಿನ ಪ್ರತಿದಾಳಿಗೆ ಇಳಿಯುವುದಾಗಿ ಘೋಷಣೆ ಮಾಡಿದೆ. ದೇಶದ ಸಾರ್ವಭೌಮತ್ವ ರಕ್ಷಣೆ, ಜನರ ಜೀವ ರಕ್ಷಣೆಗೆ ಇರಾನ್ ವಿರುದ್ಧ ಸೈನಿಕ ಕಾರ್ಯಾಚರಣೆ ನಡೆಸಲು ಸಿದ್ಧ ಅಂತ ಗುಡುಗಿದೆ. ಸುಪ್ರೀಂ ಲೀಡರ್ ಖಮೇನಿ ಸಾವಿನ ನಂತರ ಮಗ ಮೊಜ್ತಬಾ ಖಮೇನಿಯನ್ನ ಅಧಿಕೃತವಾಗಿ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ನೇಮಿಸಲಾಗಿದೆ. ಮೊಜ್ತಬಾ ಆಟ ಶುರು. ಅಲಿ ಖಮೇನಿ ಮರಣದ ನಂತರ ಉತ್ತರಾಧಿಕಾರಿ ಬಗ್ಗೆ ಜೋರು ಚರ್ಚೆ ನಡೀತಾ ಇತ್ತು. ಆದರೆ ಕೊನೆಗೂ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆಯಾಗಿದೆ. ಮೊಜ್ತಬಾ ಖಮೇನಿಗೆ ಇರಾನ್ನ ತಜ್ಞರ ಸಭೆ ಮಣೆ ಹಾಕಿದೆ. ಅಲಿ ಖಮೇನಿ ಅವರ 2ನೇ ಮಗನಾಗಿರುವಂತಹ ಮೊಜ್ತಬಾ ಧಾರ್ಮಿಕ ರಾಜಕೀಯ ವಲಯಗಳಲ್ಲಿ ಪ್ರಭಾವಶಾಲಿ ಎನಿಸಿಕೊಂಡಿದ್ದಾರೆ. ಮೊಜ್ತಬಾಗೆ ಐಆರ್ಜಿಸಿ ಸಂಪೂರ್ಣ ನಿಷ್ಠೆ ಹೊಂದಿದ್ದು ಹೊಸ ಸರ್ವೋಚ್ಚ ನಾಯಕನ ಆದೇಶ ಪಾಲಿಸಲು ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದರೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಅಂತ ಐಆರ್ಜಿಸಿ ಗುಡುಗಿದೆ. ಮೊಜ್ತಬಾನನ್ನು ಬಿಡೋದಿಲ್ಲ ಎಂದ ಟ್ರಂಪ್. ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಇದೀಗ ಹೊಸ ಧಮಕಿ ಹಾಕಿದ್ದಾರೆ. ಹೊಸ ಸರ್ವೋಚ್ಚ ನಾಯಕನನ್ನ ನಾವು ಬಿಡೋದಿಲ್ಲ ಅಂತ ದೊಡ್ಡಣ್ಣ ಗುಡುಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.